आज कंचवीर नगर मुदगे येथील जवळजवळ 300 वर्षांपूर्वीची विहीर स्वच्छता व खोदायचे काम व्यास फाउंडेशन बेळगाव आणि आपले सेवेकरी संघटन या माजी ग्रामपंचायत अध्यक्ष उमेश पुरी आणि लक्ष्मण रामजी यांच्या पुढाकारातून काम हाती घेण्यात आले. व्यास फाउंडेशनचा उद्देश जेवढ्या जुन्या विहिरी आहेत त्यांचं पुनरुज्जीवन करणं व लोकांना पिण्याच्या पाण्यासाठी त्या विहिरीचा उपयोग व्हावा हा आहे. त्यासाठी फाउंडेशनचे डायरेक्टर डॉक्टर माधव प्रभू तसेच भरतेश फाउंडेशनचे चेअरमन डॉक्टर विनोद ದೊಡ್ಡನವರ್, स्वाती जोग व त्यांचे सर्व सहकारी उपस्थित होते. ನಮಸ್ಕಾರ. ಇವತ್ತಿನ ದಿವಸ ಕಾಂಚವೀರ್ ನಗರನಲ್ಲಿ ಪ್ಯಾಸ್ ಫೌಂಡೇಶನ್ ವತಿಯಿಂದ ಇದು ತುಂಬ ಪುರಾತನ ಬಾವಿ ಇದೆ, ಅದನ್ನು ನಾವು ಪುನರುಜ್ಜೀವಿಸ್ತಾ ಇದ್ದೀವಿ. ಪ್ಯಾಸ್ ಫೌಂಡೇಶನ್ದು ಸ್ಟಾರ್ಟ್ ಆಗಿದ್ದು 2016ರಲ್ಲಿ. ಇವತ್ತು ನಮ್ಮ 10ನೇ ವರ್ಷ ಇದೆ. ಇವತ್ತಿನ ತನಕ ನಾವು 15 ಕೆರೆ ಮತ್ತು 5 ಬಾವಿಗಳನ್ನು ಮಾಡಿದ್ದೀವಿ ಇಡೀ ಜಿಲ್ಲೆಯಲ್ಲಿ. ಆಮೇಲೆ ನಮ್ಮ ಪರ್ಪಸ್ ಏನೈತಂದರೆ, ನಾವು ಸ್ಟಾರ್ಟ್ ಮಾಡಿದ್ದು 2016 ಬಡರ್ಗಾಲದಲ್ಲಿ ಸ್ಟಾರ್ಟ್ ಮಾಡಿದ್ದು. ಎಲ್ಲ ಕಡೆ ಟ್ಯಾಂಕರ್ ಮೂಲಕ ನೀರು ಕೊಡೋದು, ಅದನ್ನು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಯಾರೂ ಫುಲ್ ಟೈಮ್ ಈ ಕೆಲಸ ಮಾಡೋದಿಲ್ಲ. ನಾನು ಡಾಕ್ಟರ್ ಇದ್ದೀನಿ, KLE ಸಂಸ್ಥೆ KLE ಹಾಸ್ಪಿಟಲ್ನಲ್ಲಿ ಡೈರೆಕ್ಟರ್ ಇದ್ದೀನಿ. ನಮ್ಮ ಜೊತೆ ನಮ್ಮ ವೈಸ್ ಪ್ರೆಸಿಡೆಂಟ್ ಅಭಿಮನ್ಯು ಅವರಿದ್ದಾರೆ, ಅವರು ಡಿಫೆನ್ಸ್ ಕಾಂಟ್ರಾಕ್ಟರ್ ಇದ್ದಾರೆ. ಓಳ್ಕರ್ ಅಂತಿದ್ದಾರೆ, ಅವರು ಫೋಟೋಗ್ರಾಫರ್ ಮತ್ತು ಫೋಟೋ ಇದ್ದಾರೆ. ಸೂರ್ಯಕಾಂತ್ ಇದ್ದಾರೆ, ಇಂಟರ್ನ್ಯಾಷನಲ್ ಸ್ಕೇಟಿಂಗ್ ಕೋಚ್ ಇದ್ದಾರೆ. ಅಜಯ್ ಆಚಾರ್ಯ ಇಂಜಿನಿಯರ್ ಇದ್ದಾರೆ. ಅವಧೂತ್ ಅವರು ತಮ್ಮ ತಮ್ಮ ಸಂಸ್ಥೆಯನ್ನು ಇದು ಮಾಡತ್ತಾರೆ. ಇವೆಲ್ಲ ನಾವು ಪ್ರೊಫೆಷ್ನಲ್ಸ್ ಇದ್ದೀವಿ. ನಾವು ಯಾರೂ ಫುಲ್ ಟೈಮ್ ಇದು ಕೆಲಸ ಮಾಡೋಂಗಿಲ್ಲ. ಆದರೆ ಸಮಾಜದ ಸಲುವಾಗಿ ನಮ್ಮ ಕಡೆಯಿಂದ ಏನಾದರೂ ಕೊಡುಗೆ ಇರಬೇಕು, ಮುಂದಿನ ಜನ್ರೇಷನಿಗೆ ನೀರು ಅಡಿಕ್ವೇಟ್ಲಿ ಸಿಗಬೇಕಂತ ಒಂದು ಗುರಿಯಿಂದ ನಾವು ಈ ಕೆಲಸವನ್ನು ಮಾಡತ್ತೀವಿ. ಇವತ್ತು ಇಲ್ಲಿ ಕಾಂಚವೀರ್ ನಗರ್ನಲ್ಲಿ ಏನಾಗಿತ್ತಂದರೆ, ಮುಂಚೆ ಒಂದು ಮಾಧ್ಯಮನಲ್ಲಿ ಇಂತಾಜ್ ಸಂಸ್ಥೆ ಅವರಿಂದ ಸರ್ ಬಂದಾರೆ, ವಿನೋದ್ ದೊಡ್ಡನವರ್ ಸರ್ ಬಂದಾರೆ ಮತ್ತು ಸ್ವಾತಿ ಅವರು ಬಂದಾರೆ. ಅವರು ಒಂದು ಆ್ಯಡ್ ಹಾಕಿದ್ರು, ಹಳೇದ ಬಾವಿಗಳನ್ನು ಅವ್ರು ಇದು ಮಾಡ್ತಾರಂತ, ಒಂದು ರೆಕಾರ್ಡ್ ಮಾಡ್ತಾರಂತ. ಅದ್ರ ಮೂಲಕ ಅದು ಬಂದಿದ್ದ ನಂತರ ನಾವು ನೋಡಿ ಇದನ್ನು ಪುನರ್ಜೀವಿಸ್ತೀವಿ ಅಂತ ನಾವು ಇದನ್ನು ತಗೊಂಡಿವಿ. ಅದಾದ ನಂತರ ಈ ಇದು ಬಾವಿನ ನಾವು ಪುನರ್ಜೀವಿಸಿ ನಾವೆಲ್ಲ ಸ್ವಚ್ಛ ಮಾಡಿ ಹೊಸತನ ಮಾಡಿಕೊಡ್ತೀವಿ. ಆದರೆ ಇದಾದ ನಂತರ ನಾವು ವಾಪಸ್ ಇದನ್ನು ನಿಮ್ಗೆ ಕೊಡೋದು. ಇದು ನಿಮ್ಮದೇ ಪ್ರಾಪರ್ಟಿ, ನಿಮ್ಮದೇ ಇರೋದು, ನಿಮ್ದು ಓನರ್ಶಿಪ್ ಇದೆ. ಅದಕ್ಕೆ ಈ ಕೆಲಸ ನಡೆಯುವಾಗ ಸುಧಾ ನಿಮ್ಮದೇ ಕೆಲಸ ಐತಿ, ನಿಮ್ಮ ಊರಿನ ಕೆಲಸ ಐತಿ, ನೀವು ಕಂಚವೀರ್ ನಗರದ ಕೆಲಸ ಐತಂತ ನೀವು ಆ ಭಾವನೆಯಿಂದ ಇಲ್ಲಿ ಡೈಲಿ ಬಂದು ಸ್ವಲ್ಪ ಇನ್ಸ್ಪೆಕ್ಟರ್ ಥರ ಬಂದು ಇನ್ಸ್ಪೆಕ್ಷನ್ ಮಾಡಿ ನೋಡಬೇಕು ಕೆಲಸ ಯಾವ ರೀತಿ ಆಗ್ತಾಯಿದೆ, ಸರಿ ಆಗ್ತಾ ಇದೇನಿಲ್ಲ. ಯಾಕಂದರೆ ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ಇವತ್ತು ನಮ್ಮ ಜೊತೆಗೆ JNMCದು NSS ಪ್ರೋಗ್ರಾಮ್ ಆಫೀಸರ್ ಮತ್ತು ಪ್ರೋಗ್ರಾಮ್ ಸ್ಟೂಡೆಂಟ್ಸು ಬಂದ್ದಾರೆ. ಅವ್ರಿಗೂ ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಕೈ ಕಸರಾದರೆ ಬಾಯಿ ಮೊಸರು ಅಂತ. ಅವ್ರಿಗೂ ಗೊತ್ತಾಗಬೇಕು ಡಿಗ್ನಿಟಿ ಆಫ್ ಲೇಬರ್ ಏನಿದೆ. ಸಮಾಜದ ಸಲುವಾಗಿ ಏನಾದರೂ ಮಾಡಬೇಕಂದ್ರೆ ಇವರೆಲ್ಲ 20 ಮಂದಿ ಏನು ಬಂದಾರೆ ಅವರೆಲ್ಲ ಡಾಕ್ಟರ್ ಅದಾರೆ. ಡಾಕ್ಟರ್ ಬಂದು ಇಲ್ಲಿ ಸೇವೆ ಕಳಿಸ್ತಾರೆ. ಇವತ್ತು ನಿಮ್ಮ ಕಡೆಯಿಂದನೂ ಕೋಆಪ್ರೇಷನ್ ಸಿಗಲಿ, ನಿಮ್ದೆಲ್ಲ ನಾವು ಕರೆಕ್ಟಾಗಿ ಮಾಡಿ ರಿಜ್ಯೂನೇಟ್ ಮಾಡಿ ನಿಮ್ಮ ಊರಿಗೆ ವಾಪಸ್ ಕೊಡ್ತೀವಿ. ಅದನ್ನು ಮುಂದೆ ಮೇಂಟೈನ್ ಮಾಡೋದು ಇಲ್ಲಿ ಗ್ರಾಮ ಪಂಚಾಯತಿದ್ದು ಮತ್ತು ನಿಮ್ದೆಲ್ಲರದು ಸಹಕಾರದಿಂದ ಆಗಬೇಕು. ಇಲ್ಲಿನ ಮುಂದೆ ನಾವು ಒಂದು 10 ದಿವಸದಲ್ಲಿ ಈ ಕೆರೆ ಬಾವಿಯನ್ನು ಎಲ್ಲ ಕ್ಲೀನ್ ಮಾಡ್ತೀವಿ. ಆಮೇಲೆ ಕ್ಲೋಸ್ ಮಾಡಿ ಅದನ್ನು ನಾವು ಮಳೆಗಾಲ ಆದ ನಂತರ ಹ್ಯಾಂಡ್ ಓವರ್ ಕಮಿಷನರ್ಗೆ ಕೊಟ್ಬಿಡ್ತೀವಿ. ಇವಾಗ 2 ಮಾತು ಹೇಳಿ ನಾನು ಭಾಷಣ ಮುಗಿಸ್ತೀನಿ. ಎಲ್ಲರೂ ಬಂದು ओके. माझं नाव सूर्यकांत इंदलिंगेकर, मी प्यास फाउंडेशनचा डायरेक्टर आहे. प्यास फाउंडेशन ही संस्था पाण्यासाठी खूप असं झटपट करून पाणी वाचवा, जीवन वाचवा, पाणी अडवा, पाणी जिरवा, पाण्याचा स्रोत वाढवण्यासाठी काम करत आहे. आतापर्यंत लहान मोठे असे तलाव, एक 13च्या वर तलाव आणि 5 मोठ्या विहिरी अशा ह्या संस्थेनं लोकांच्या सेवेसाठी अर्पण केले आहेत. आणि ही संस्था फक्त पाण्यासाठी काम करत आहे. आणि ह्या संस्थेमध्ये आमच्या ज्या मार्गदर्शिका आहेत डॉक्टर माधव प्रभू आणि डॉक्टर प्रीती कोरे, त्याच्याबरोबर आमची प्यास फाउंडेशनची संपूर्ण टीम हे काम चांगल्या झटपटीनं करून पुढे घेऊन जाते. यावेळी समस्त कंचवीर नगरवासीय, मुदगे ग्रामस्थ, ग्रामपंचायत PDO बसवंत कडेमणी यांच्या हातून पूजा करण्यात आली. यावेळी भरमा पाटील, महावीर गुडाज, दीपक पुरी, शामराव पाटील, एक्स आर्मी असोसिएशन अध्यक्ष सातेरी पाटील, सयाजी पाटील, सीतापा पाटील, ॲडव्होकेट अशोक बसापुरे, सुरेश पाटील, बाळाराम चौगुले, ॲडव्होकेट हिरेमठ कदम सर, कृष्णा चुडाप्पा पाटील तसेच समस्त कंचवीर नगरवासीय उपस्थित होते. कृष्णा पाटील, KMM मराठी, मुदगा.
आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।